ದುಷ್ಯಂತಿಗೆ ಬಂದು ಫಸ್ಟ್ ನಾವು ರಾಬಿನ್ ಹುಡ್ ಅಂತ ಒಂದೂವರೆ ವರ್ಷ ಆ ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡಿದ್ದು. ಆ ಸಬ್ಜೆಕ್ಟ್ ಮೇಲೆ ಹೀರೋ ಲಾಂಚ್ ವಿಡಿಯೋ ಮಾಡಿದ್ದ. ಅದ್ರಲ್ಲಿ ಮಿಸ್ ಆಗಿ ದುಷ್ಯಂತ್ ಯಾವಾಗಲೂ ಹೇಳ್ತಾನೆ ಮ್ಯಾನಿಫೆಸ್ಟೇಷನ್ ಅಂತ. ಅದ್ರಲ್ಲಿ ಒಂದು ಡೈಲಾಗ್ ಇತ್ತು ನನಗೆ, ಅಂದರೆ ದುಷ್ಯಂತ್ ಆ್ಯಕ್ಟಿಂಗ್ ಸ್ಕಿಲ್ಸ್ ತೋರಿಸ್ತಾನೆ ಬಟ್ ಪ್ರೊಡ್ಯೂಸರ್ ಇರಲ್ಲ ಅಂದಾಗ, ಓಕೆ ಬೀರಲ್ಲಿರೋ ಸ್ಕ್ರಿಪ್ಟ್ ತೆಗಿ ನಾವೇ ಪ್ರೊಡ್ಯೂಸ್ ಮಾಡೋಣ ಯಾವುದು ಅಂದಾಗ ಧೂಳು ಹೋಗುತ್ತೆ ರಾಬಿನ್ ಹುಡ್ ಅಂತ ಹೇಳಿದ್ದೆ. ಬಟ್ ಆಮೇಲೆ ಏನೇನೋ ನಡೆದು ರಾಬಿನ್ ಹುಡ್ ಟೇಕಪ್ ಆಗಲಿಲ್ಲ. ಸೊ ಧೂಳೋಗಿ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ಲಿಟ್ರಲಿ ಹೋಗಿ ಅಷ್ಟಲ್ಲಿ ಆಗಿತ್ತು, ಈ ರೀಡಿಂಗ್ ಆಗಿತ್ತು. ರಾಬಿನ್ ಹುಡ್ ಅನ್ನೋದು 5 ಲೆಟರ್, ಗತವೈಭವ ಅನ್ನೋದು 5 ಅಕ್ಷರ. ಅದೇ ವಿಡಿಯೋಗೆ ನಾನು ಗತವೈಭವ ಅಂತ ಕೊಟ್ಟಿದ್ದು. ನೀವು ನೀಟಾಗಿ ನೋಡಿದ್ರೆ ಅಲ್ಲಿ ರಾಬಿನ್ ಹುಡ್ ಹೇಳಿದೆ, ಗತವೈಭವ ಆಯಿತು. ಸೊ ಆ ಮಧ್ಯದಲ್ಲಿ ಆ ಸಬ್ಜೆಕ್ಟ್ ಡ್ರಾಪ್ ಅನ್ನೋದು ಆಯಿತು. ಸೊ ಟೀಮ್ ರೆಡಿ ಆಗಿತ್ತು, ವಿಲಿಯಮ್ ಸಾರು, ನಿರ್ಮಲ್, ಈ ರೀತಿ ಟೆಕ್ನಿಕಲ್ ಟೀಮ್ ರೆಡಿ ಆಗಿತ್ತು. ಸೊ ಇವ್ರಿಗೆ ನಾನು ರೀಡಿಂಗ್ ಕೊಟ್ಟಾಗ ಆಲ್ಮೋಸ್ಟ್ 8 ಅಂದರೆ ಇದು ನಾನು ಸ್ಕ್ರಿಪ್ಟ್ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತಲೇ ಎಲ್ಲ ರೆಡಿ ಮಾಡಿ ಪ್ರೀ ಪ್ರೊಡಕ್ಷನ್ ಎಲ್ಲ ಮುಗಿಸಿ ಎತ್ತಿಟ್ಟಿದ್ದಂಥ ಸ್ಕ್ರಿಪ್ಟು. ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಓಕೆ ಈ ಸಬ್ಜೆಕ್ಟ್ ಇವ್ರಿಗೆ ಮಾಡೋಣ, ದುಷ್ಯಂತ್ ಸ್ಕಿಲ್ಸ್ ಇದನ್ನು ಕ್ಯಾರಿ ಮಾಡ್ತಾನೆ ಅಂತೇಳಿ ರೀಡಿಂಗ್ ಕೊಟ್ಟೆ. ಅದಾದಮೇಲೆ ಹೀರೋಯಿನ್ ಯಾರು ಅಂತ ಬಂದಾಗ ಅಫ್ಕೋರ್ಸ್ ತುಮಕೂರಿನವರು. ಅದು ಬಿಟ್ಟು ಅವಾಗ ಆಶಿಕಾ ಮೇಡಮ್ ಜೊತೆ ನಾನು ವರ್ಕ್ ಮಾಡಿದ್ದೆ. ಮತ್ತು ಪರ್ಫೆಕ್ಟ್ ಮ್ಯಾಚ್ ಇತ್ತು. ನಾವು ಫಸ್ಟೇ ಎಲ್ಲ ಪಿಕ್ಸ್ ತರಿಸ್ಕೊಂಡೆಲ್ಲ ನೋಡಿ ಎಲ್ಲ ಲುಕ್ಗಳು ಸ್ಕೆಚ್ ಮಾಡಿಸಿ ಎಲ್ಲ ಆದಾಗ ಆಶಿಕಾ ಮೇಡಮ್ಗೆ ನಾನು ರೀಡಿಂಗ್ ಕೊಟ್ಟೆ. ಅವ್ರು ಆಗ್ತಾನೆ ಬೇರೆ ಲ್ಯಾಂಗ್ವೇಜಲ್ಲಿ ದೊಡ್ಡ ಸ್ಟಾರ್ಸ್ ಜೊತೆ ಮಾತಾಡಿದ್ರೆ ಮತ್ತೆ ಹೊಸಬ್ರ ಜೊತೆ ಮಾಡ್ಬೇಕನ್ನೋ ಒಂದು ಕ್ವಶನ್ ಅವ್ರಿಗಿತ್ತು.